ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಮಾವ ಕಾಫಿ ತಗೊಳ್ಳಿ. ಇದೇನಮ್ಮ ರಾಮಣ್ಣ ಇರಲಿಲ್ವಾ? ನೀನು ತಂದುಬಿಟ್ಟಿದ್ಯಾ? ಯಾಕೆ ಮಾವ, ನಾನು ತರಬಾರ್ದ? ಸಿದ್ಧಾಂತ್ ಕಾಫಿ. ಯಾಕೆ ಸಿದ್ಧಾಂತ್? ಅರೆ ಯಾಕೆ ಸಿದ್ಧಾಂತ್, ಏನಾಯ್ತು? ಅಪ್ಪ, ಮೃಣಾಲಿನಿ ಅವರು ಮೊದಲನೇ ಸಲ ಕಾಫಿ ಮಾಡಿದ್ದು ನೀನು ನೋಡಬೇಕಾಗಿತ್ತು. ಸಿದ್ಧಾಂತ್, ಆ ವಿಷಯ ಇವಾಗ ಬೇಡ. ಯಾಕೆ ಸಿದ್ಧಾಂತ್, ಏನಾಯ್ತು ಫಸ್ಟ್ ಟೈಮ್ ಕಾಫಿ ಮಾಡಿದಾಗ? ಅಪ್ಪ ಅದೇನಾಯ್ತು? ಸಿದ್ಧಾಂತ್ ಬೇಡ ವಿಷಯ. ಪ್ಲೀಸ್ ಮೃಣಾಲಿನಿ, ನಾನು ಹೇಳಲೇಬೇಕು, ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ಪ್ಲೀಸ್. ಅಪ್ಪ ಅದೇನಾಯ್ತು ಅಂದರೆ, ನಾನು ಒಬ್ಬನಿಗೆ ಕಾಫಿ ಮಾಡ್ಕೊಂಡು ತರ್ತೀನಿ ಅಂತ ಹೇಳಿ ಒಬ್ಬನಿಗೆ 6 ಕಪ್ ಕಾಫಿ ಮಾಡ್ಕೊಂಡು ತಂದಿದ್ದಾರೆ. ಒಬ್ಬರಿಗೆ 6 ಕಪ್ ಕಾಫಿನಾ? ಏನಿಲ್ಲ ಮಾವ, ಇವ್ರಿಗೆ ಕಾಫಿ ಸ್ಟ್ರಾಂಗ್ ಆಗಿರಬೇಕು ಲೈಟ್ ಆಗಿರಬೇಕು ಅನ್ನೋ ಐಡಿಯಾ ನನಗಿರಲಿಲ್ಲ. ಏನಿಲ್ಲ ಮಾವ, ತುಂಬ ಸ್ಟ್ರಾಂಗು, ಮೀಡಿಯಮ್ ಸ್ಟ್ರಾಂಗು, ಸ್ಟ್ರಾಂಗು, ತುಂಬ ಲೈಟು, ಮೀಡಿಯಮ್ ಲೈಟು, ಲೈಟು, ಈ ಥರ 6 ಕಪ್ ಕಾಫಿ ಮಾಡಿದೆ. ಪ್ರತಿ ಕಪ್ಗೂ ಎಷ್ಟೆಷ್ಟು ಡಿಕಾಕ್ಷನ್ ಹಾಕಬೇಕು ಅಂತ ನೋಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಇವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಮಾಡಿಕೊಡೋಣ ಅಂತ. ಅದನ್ನು ಇವರು ಆಡ್ಕೋತಾ ಇದ್ದಾರೆ. ಅಪ್ಪ, ಮೃಣಾಲಿನಿ ಅವರು ಲ್ಯಾಬ್ನಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ, ಆ ಥರ ಕಾಫಿ ಮಾಡಿದ್ರು. ಎಲ್ಲ ಕಪ್ಗಳಿಂದನೂ ಒಂದೊಂದು ಸಿಪ್ ತಗೊಂಡು ಟೇಸ್ಟ್ ಮಾಡಿ ಇದು ಓಕೆ ಅನ್ನೋ ತನಕ ನನ್ನ ಬಿಟ್ಟಿಲ್ಲ. ಏ ಸಿದ್ಧಾಂತ್, ನಿನ್ನ ಕಂಡ್ರೆ ಎಷ್ಟು ಪ್ರೀತಿ ನೋಡೋ ಅವಳಿಗೆ. ನಿನ್ನ ಮೆಚ್ಚಿಸ್ಬೇಕು ಅಂತ ಅವಳು ಪ್ರಯತ್ನ ಪಡ್ತಾ ಇದ್ದಾಳೆ. ನೀನು ನೋಡೋದು ಈ ಥರ ತಮಾಷೆ ಮಾಡ್ತಾ ಇದೆಯಾ? ಹಾಗೆ ಹೇಳಿ ಮಾವ, ನನ್ನ ಫೀಲಿಂಗ್ಸ್ ಇವರಿಗೆ ಅರ್ಥನೇ ಆಗೋದಿಲ್ಲ. ಅಷ್ಟೇ ಆಗಿದ್ರೆ ಪರವಾಗಿಲ್ಲಪ್ಪ. ನಾಳೆ ದೋಸೆ ಮಾಡ್ತಾರಂತೆ, ಅದು 10 ಥರದ್ದು. ಅದು ಒಂದೊಂದನ್ನು ಅವ್ರು ಮಾಡಿ ಅದರಲ್ಲಿ ನಾನೊಂದು ಟೇಸ್ಟ್ ಮಾಡಿ ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಟೈಮ್ ಆಗೋಗಿರುತ್ತೆ ಅಷ್ಟೇ. ಓಕೆ ಸರ್ ನಮಸ್ಕಾರ. ಓಹ್ ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನೋ ಮುಖ್ಯವಾದ ವಿಚಾರ ಮಾತಾಡಬೇಕು ಅಂದ್ರಿ? ಹೌದು ಸರ್, ಈ ಸಾರಿ ಎಲೆಕ್ಷನ್ನಲ್ಲಿ ನಿಮ್ಮ ಅಪೋಸಿಷನ್ ಆಗಿ ಜನಹಿತ ಪಾರ್ಟಿಯಿಂದ ವಿಘ್ನೇಶ್ ಗುಪ್ತಾ ನಿಂತಿದ್ದಾರೆ ಸರ್. ವಿಘ್ನೇಶ್ ಗುಪ್ತಾ ಅವರ? ಅಲ್ಲ, ನನ್ನ ವಿರುದ್ಧ ನಿಂತಿದ್ದು ಆರಾಧ್ಯ ಅವರಲ್ವಾ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು? ಹೌದು ಸರ್, ಈ ಸಾರಿ ವಿಘ್ನೇಶ್ ಗುಪ್ತಾ ಅವರು ಕಂಟೆಸ್ಟ್ ಮಾಡಬೇಕು ಅಂದ್ಬಿಟ್ಟು ಆರಾಧ್ಯ ಅವರಿಗೆ ದುಡ್ಡು ಕೊಟ್ಬಿಟ್ಟು ವಿತ್ಡ್ರಾ ಮಾಡಿಸಿದ್ದಾರೆ. ಓ, ಈ ವಿಘ್ನೇಶ್ ಅಂದರೆ ಬಿಸ್ನೆಸ್ ಮೆನ್ ಅಲ್ವಾ? ಹೌದು ಸರ್, ಈ ವಿಘ್ನೇಶ್ ಗುಪ್ತಾ ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಈ ವಿಘ್ನೇಶ್ ಗುಪ್ತಾ ನಿಮ್ಮ ಎದುರು ನಿಂತಿರೋದೇ ನಮಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ ಸರ್. ಸಮಸ್ಯೆನಾ? ಏನು ಸಮಸ್ಯೆ? ಸರ್, ಆರಾಧ್ಯವ್ರ ವಿರುದ್ಧ ಗೆಲ್ಲೋದು ನಿಮ್ಗೆ ತುಂಬ ಕಷ್ಟ ಆಗ್ತಾ ಇರಲಿಲ್ಲ ನಾವು. ಆದರೆ ವಿಘ್ನೇಶ್ ಗುಪ್ತಾ ಅವರು ತುಂಬ ಹಣ ಇರೋರು, ಅವ್ರ ವಿರುದ್ಧ ಗೆಲ್ಲೋದು ಸ್ವಲ್ಪ ಕಷ್ಟನೇ ಸರ್. ನೋಡಿ ಮಂಜುನಾಥ್, ಇದುವರೆಗೂ ನಾವು ಆದರ್ಶ ತತ್ವಗಳ ಮೇಲೆ ಚುನಾವಣೆ ಎದುರಿಸಿದ್ದೀವಿ. ಇನ್ಮೇಲೂ ಹಾಗೆ ಮಾಡೋಣ. ಅದನ್ನು ಬಿಟ್ಟು ಹೋಗೋದು ಬೇಡ. ನಮ್ಮನ್ನು ಗೆಲ್ಲಿಸೋದು ಸೋಲಿಸೋದು ಜನಗಳಿಗೆ ಬಿಟ್ಟು ವಿಚಾರ. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಸರ್, ನೀವು ಹೇಳ್ತಿರೋದು ಸರಿಯಾಗಿದೆ ಸರ್. ದೇವಾನಂದ ಸ್ವಾಮಿ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಟ್ರಲ್ಲ ಸರ್, ಟಿ ವಿಲೆಲ್ಲ ಅದೇ ಸುದ್ದಿ ಸರ್. ಹೌದು, ನೋಡಿದೆ. ಬಹಳ ಬೇಸರ ಆಯಿತು ನನಗಂತೂ. ದೇವಾನಂದ ಸ್ವಾಮಿ ತುಂಬ ಪ್ರಾಮಾಣಿಕ. ಇನ್ಫ್ಯಾಕ್ಟ್ ದೇವಾನಂದ ಸ್ವಾಮಿಯಿಂದಾಗಿ ಅವರ ಪಕ್ಷಕ್ಕೆ ಒಳ್ಳೆ ಇಮೇಜ್ ಬಂದಿತ್ತು ಇತ್ತೀಚೆಗೆ. ಅಂಥ ದೇವಾನಂದ ಸ್ವಾಮಿನ ಈ ಭಿಂಗ ಅವ್ರು ಯಾಕೆ ಪಕ್ಷದಿಂದ ಕಿತ್ತಾಕಿದ್ರು, ಅದು ಯಾಕೆ ಅಂಥ ತಪ್ಪು ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಚುನಾವಣೆ ಹತ್ತಿರ ಬೇರೆ ಬರ್ತಾ ಇದೆ. ಇಂಥ ಟೈಮಲ್ಲಿ ಇಂಥ ತಪ್ಪು ಮಾಡ್ತಾರೆ ಯಾರಾದರೂ? ದೇವಾನಂದ ಸ್ವಾಮಿ ಜಾಗದಲ್ಲಿ ಯಾರಾದರೂ ಸೀನಿಯರ್ ಮೆಂಬರು ಅಥವಾ ಒಳ್ಳೆ ಪೊಲಿಟಿಷಿಯನ್ ನಿಲ್ಲಿಸಿದ್ರೆ ಏನೂ ಅನಿಸ್ತಿರ್ಲಿಲ್ಲ ಸರ್. ಆದರೆ ಚಾಬ್ರಿ ಅಂತ ಬಿಸ್ನೆಸ್ ಮೆನ್ನ ತಂದರು ಸರ್. ಅದು ಯಾಕೆ ಅಂತ ಗೊತ್ತಿಲ್ಲ. ಮೊದಲೇ ಬಿಂಗಾಗೂ ಚಾಬ್ರಿಯಾಗೂ ಅಷ್ಟೇ. ಹಾಗಿದ್ಮೇಲೆ ಬಿಂಗಾ ಅವರು ಚಾಬ್ರಿ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಯಾಕೆ ಕೂರಿಸಿದ್ರು ಸರ್? ಸರ್, ಬಿಂಗಾ ಅವ್ರಿಗೆ ಚಾಬ್ರಿ ಅವರಿಂದ ಲಾಭ ಇರಬೇಕು. ಅದಕ್ಕೆ ದೇವಾನಂದ ಸ್ವಾಮಿಯವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಚಾಬ್ರಿ ಅವ್ರನ್ನ ಕೂರಿಸಿರೋದು. ದೇವಾನಂದ ಸ್ವಾಮಿಯವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿಬಿಟ್ರು.
ಆದರೆ ಅದಕ್ಕೆ ಬದಲಾಗಿ ಯಾವುದಾದ್ರು ಮಂತ್ರಿ ಸ್ಥಾನ ಕೊಡ್ಬೋದಾಗಿತ್ತಲ್ಲ ಸರ್. ಸರ್, ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟಿದ್ರಂತೆ. ಆದರೆ ದೇವಾನಂದ ಸ್ವಾಮಿಗಳೇ ಅದಕ್ಕೆ ಒಪ್ಪಲಿಲ್ವಂತೆ. ಅಲ್ಲ, ಬೇಡ ಅಂದೇ ಇರ್ತಾರ? ದೇವಾನಂದ ಸ್ವಾಮಿ ಒಬ್ಬ ಶುದ್ಧ ಚಾರಿತ್ರ್ಯ ಇರೋ ಪ್ರಾಮಾಣಿಕ ವ್ಯಕ್ತಿ, ಸ್ವಾಭಿಮಾನಿ. ಅಂಥವ್ರ ಉಪಮುಖ್ಯಮಂತ್ರಿ ಹುದ್ದೆ ಕಿತ್ತು ಸಾಮಾನ್ಯ ಸಚಿವ ಸ್ಥಾನ ಕೊಟ್ಟರೆ ಯಾವ ಸ್ವಾಭಿಮಾನಿ ತಾನೇ ಒಪ್ಕೊಳ್ಳೋಕೆ ಸಾಧ್ಯ? ಅವ್ರಿಗೆ ಅವಮಾನ ಮಾಡಬೇಕು ಅಂತಾನೆ ಭಿಂಗಾವ್ರು ಈ ಕೆಲಸ ಮಾಡಿರೋದು. ದೇವಾನಂದ ಸ್ವಾಮಿಯವ್ರ ಹತ್ರ ಒಂದು ಚಾನಲ್ ಇತ್ತು. ಪಾಪ ಅವರು ಅದನ್ನು ಅವ್ರ ತಮ್ಮ ಕೃಷ್ಣಾನಂದ ಸ್ವಾಮಿಗೆ ವಹಿಸ್ಕೊಟ್ರು. ಅದನ್ನು ವಹಿಸ್ಕೊಟ್ಟು ತಮಗೆ ಬೇಡದೇ ಇರುವಂಥ ಉಪಮುಖ್ಯಮಂತ್ರಿ ಪದವಿನ ತಾವು ಸ್ವೀಕರಿಸಿದ್ರು. ಈಗ ಚಾನಲ್ಲು ಹೋಯ್ತು, ಈ ಪದವಿನೂ ಹೋಯ್ತು. ಪಾಪ ಅವ್ರು ಹೀಗಾಗಬಾರ್ದಾಗಿತ್ತು. ಸರ್, ಶೈಲೇಶ್, ತಮ್ಮನ್ನು ನೋಡೋದಕ್ಕೆ ದೇವಾನಂದ ಸ್ವಾಮಿಯವರು ಬಂದಿದ್ದಾರೆ. ಕಳಿಸಿ ಅವ್ರನ್ನ. ಓಕೆ ಸರ್. ನಮಸ್ಕಾರ ಓಹ್, ನಮಸ್ಕಾರ ದೇವಾನಂದ ಸ್ವಾಮಿ. ನಮಸ್ಕಾರ. ಇವರು ನಮ್ಮ ಪಾರ್ಟಿ MLAಗಳು ಮಂಜುನಾಥ್, ಷಣ್ಮುಖ ಸ್ವಾಮಿಯವರು. ಇಷ್ಟೊತ್ತು ನಿಮ್ಮ ವಿಚಾರನ ಮಾತಾಡ್ತಾ ಇದ್ವಿ. ನಿಮಗೆ 100 ವರ್ಷ ಆಯಿತು ನೋಡಿ. 100 ವರ್ಷ ಯಾಕೆ ಸರ್? ಒಂದು 10,000 ವರ್ಷ ಕೊಟ್ಬಿಡಿ, ಭೂಮಿ ಮೇಲೆ ಪರ್ಮನೆಂಟ್ ಆಗಿದ್ಬಿಡ್ತೀವಿ. ಚೆನ್ನಾಗಿ ಹೇಳಿದ್ರಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ತಾವು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ರಿ ಅಂತ ಕಾಣುತ್ತೆ. ನಾನು ನಿಮ್ಮ ಮನೆ ಹತ್ರ ಇರೋ ಮೆಡಿಟೇಷನ್ ಸೆಂಟ್ರಿಗೆ ಬಂದಿದ್ದೆ. ಹಾಗೆ ತಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಬಂದಿದ್ದು ತಮ್ಗೆ ತೊಂದರೆ ಆಗಲಿಲ್ಲ ಅನ್ಕೋತೀನಿ. ಛೇಚೆ, ಖಂಡಿತ ತೊಂದರೆ ಇಲ್ಲ. ನೀವು ಬಂದಿದ್ದು ಸಂತೋಷನೇ ಆಯಿತು ನನಗೆ. ಹೇಗಿದ್ರಿ ದೇವಾನಂದ್? ನೀವಿಬ್ಬರು ಸ್ವಲ್ಪ ಆಚೆ ಇರ್ತೀರಾ? ಆಗಲಿ ಸರ್. ಆಯಿತು ಸರ್. ನನಗೆ ಅರ್ಥ ಆಗುತ್ತೆ ದೇವಾನಂದ್. ಉಪಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡೋದು ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ಸರ್, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ನನಗೆ ಬೇಸರ ಇಲ್ಲ ಸರ್. ಆದರೆ ಇದು ನಮ್ಮ ತಂದೆಯವ್ರ ಪಾರ್ಟಿ. ಈ ಪಾರ್ಟಿಗೋಸ್ಕರ ಬಹಳ ಕಷ್ಟಪಟ್ಟಿದ್ದೀನಿ ಸರ್. ಪ್ರಾಮಾಣಿಕವಾಗಿ ಪಾರ್ಟಿನ ಮೇಲೆ ತರೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆದರೆ ಇವತ್ತು ದುಡ್ಡಿರೋ ಬಿಸ್ನೆಸ್ಮನ್ ಚಾಬ್ರಿಯಾ ಬಂದ ತಕ್ಷಣ ನನ್ನನ್ನು ಮರೆತುಬಿಟ್ರು. ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟರು. ನನಗೊಂದು ಮಾತು ತಿಳಿಸ್ದೆ ಗುಟ್ಟಾಗಿ ಅವ್ರ ಜೊತೆ ಮೀಟಿಂಗ್ಗಳನ್ನು ಮಾಡಿದ್ರು. ಆಮೇಲೆ ಮನೆಗೆ ಬಂದು ನನ್ನ ರಾಜೀನಾಮೆ ಕೇಳಿದ್ರು. ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಸರ್. ತುಂಬಾ ಡಿಪ್ರೆಸ್ ಆಗಿಬಿಟ್ಟಿದ್ದೆ. ಮನಸ್ಸಿಗೆ ಶಾಂತಿ ಬೇಕಿತ್ತು. ಅದಕ್ಕೆ ನಿಮ್ಮ ಮನೆ ಹತ್ರ ಇರೋ ಮೆಡಿಟೇಷನ್ ಸೆಂಟರ್ಗೆ ಬಂದಿದ್ದೆ. ಒಳ್ಳೆ ಕೆಲಸ ಮಾಡಿದ್ರಿ. ಇನ್ಫ್ಯಾಕ್ಟ್ ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೆ. ನೀವು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ನಾನು TV ನೋಡಿದೆ. ತುಂಬ ಬೇಸರ ಆಯಿತು ನನಗೆ. ಏನು ಮಾಡೋದು ಸರ್? ಅದು ಮುಖ್ಯಮಂತ್ರಿಗಳು ತಗೊಂಡ ನಿರ್ಧಾರ. ನಾನು ಪ್ರಶ್ನೆ ಮಾಡೋ ಹಾಗಿರಲಿಲ್ಲ. ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಯ್ತು. ನನಗೆ ಅರ್ಥ ಆಗುತ್ತೆ. ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಹೇಳಿ ಸರ್. ದೇವಾನಂದ ಸ್ವಾಮಿಯವರೇ, ಈಗ ನೀವು ಜನಹಿತ ಪಾರ್ಟಿನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ. ಅದ್ರ ಬದಲು ನೀವು ನಮ್ಮ ಪಾರ್ಟಿಗೆ ಬರಬಹುದಲ್ವಾ? ನಿಮ್ಮ ಪಾರ್ಟಿಗ? ಹಾಂ, ನನಗೆ ಆಪರ್ಚುನಿಟಿ ಸಿಕ್ಕಿದ್ದಿದ್ರೆ ಈ ಆಫರ್ನ ನಾನು ಮುಂಚೆನೇ ಮಾಡ್ತಾ ಇದ್ದೆ ನಿಮಗೆ. ಆದರೆ ನೀವು ಉಪಮುಖ್ಯಮಂತ್ರಿ ಆದಾಗ ಇದ್ದಿದ್ದ ಸಂದರ್ಭಗಳು, ಸನ್ನಿವೇಶಗಳೇ ಬೇರೆ ಇತ್ತು. ಹಾಗಾಗಿ ನಾನು ನಿಮಗೆ ಈ ಆಫರ್ ಆವಾಗ ಮಾಡಲಿಲ್ಲ. ಸರ್, ನಿಮ್ಮ ಅಪ್ರೋಚು, ನೀವು ಕೆಲಸ ಮಾಡೋ ರೀತಿ, ಅವೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನೀವು ನಮ್ಮ ಪಕ್ಷಕ್ಕೆ ಬಂದರೆ ನಾವಿಬ್ಬರೂ ಸೇರಿ ಇನ್ನೂ ಹೆಚ್ಚು ಹೆಚ್ಚು ಜನಪರ ಕೆಲಸಗಳನ್ನ ಮಾಡಬಹುದು. ತಮ್ಮ ಆಫರ್ಗೆ ತುಂಬ ಥ್ಯಾಂಕ್ಸ್ ಸರ್. ತಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ಆದರೆ ಕ್ಷಮಿಸಿ ಸರ್, ನಾನಿವತ್ತು ಬೆಂಗಾವರ ಪಾರ್ಟಿನಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿರ್ಬೋದು.
ಇವತ್ತು ಇದು ಭಿಂಗ ಅವ್ರ ಪಾರ್ಟಿ ಅನ್ಸ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ತಂದೆ ರಾಜಾನಂದ ಸ್ವಾಮಿ ಅವ್ರ ಪಾರ್ಟಿ ಆಗಿತ್ತು ಸರ್. ನಮ್ಮ ತಂದೆ ತುಂಬ ಕಷ್ಟಪಟ್ಟು ಬೆಳೆಸಿದ ಪಾರ್ಟಿ ಇದು. ಇವತ್ತು ಈ ಪಾರ್ಟಿನಲ್ಲಿ ನನಗೆ ಹೆಚ್ಚಾಗಿ ಮಹತ್ವ ಇಲ್ಲದೇ ಇರ್ಬೋದು, ಆದರೆ ಈ ಪಾರ್ಟಿ ಬಗ್ಗೆ ನನಗೆ ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಸರ್. ತಪ್ಪು ತಿಳಿಬೇಡಿ ಸರ್, ಇವತ್ತು ಈ ಪಾರ್ಟಿ ಬಿಟ್ಟು ಬರೋ ನಿರ್ಧಾರ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅಷ್ಟು ಅಲ್ಲದೆ ಪಾರ್ಟಿನಲ್ಲಿ ಮಹತ್ವ ಇಲ್ಲ ಅಂತ ನಾನು ನಿಮ್ಮ ಪಾರ್ಟಿಗೆ ಬಂದರೆ ಅವಕಾಶವಾದಿ ಅನ್ನಿಸ್ಕೋತೀನಿ ಸರ್. ನೀವು ಹೇಳೋದು ಸರಿನೇ. ಏನು ಮಾಡೋದು ಹೇಳಿ, ನಿಮ್ಮಂಥ ಒಬ್ಬ ಲೀಡ್ರನ್ನ ನಮ್ಮ ಪಕ್ಷಕ್ಕೆ ಬರಮಾಡ್ಕೊಳ್ಳೋ ಅದೃಷ್ಟ ನನಗಿಲ್ಲ. ನಿಮ್ಮ ನಿರ್ಧಾರ ನಾನು ಗೌರವಿಸ್ತೀನಿ. ನಿಮಗೇನು ಸ್ಥಾನಮಾನ ಗೌರವ ಸಿಗಬೇಕೋ ಅದು ನಿಮ್ಮ ಪಕ್ಷದಲ್ಲೇ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿನ್ನೆ ನಮ್ಮ ಪಾರ್ಟಿಗೆ ಬಂದಿದ್ದೆ, ಇಟ್ಸ್ ಮೈ ಪ್ಲೆಜರ್ ಸರ್. ನೀವೆಲ್ಲಿ ಅಮೇರಿಕಾ, ಯುರೋಪ್ ಅಂತ ಓಡಾಡ್ತಾನೆ ಇರ್ತೀರ? ದೇಶದಲ್ಲಿ ಇದ್ದಾಗ ನಮ್ಮನ್ನು ಭೇಟಿ ಮಾಡಿ ಸರ್. ಓಕೆ ಸರ್, ಇಟ್ಸ್ ಮೈ ಪ್ಲೆಜರ್. ಥ್ಯಾಂಕ್ ಯು. ಪಾರ್ಟಿಗೆ ಇನ್ಯಾರಾದರೂ ಮಿಸ್ ಆಗಿದ್ರಾ? ಹ್ಞೂ ಸರ್, ಅಂತ್ಯೋದಯ ರಂಗದ MLA ಶಶಿಕಾಂತ್ ಪಾಟೀಲು ಬಂದಿರಲಿಲ್ಲ ಸರ್. ಸಿ ಶಿವಕೃಷ್ಣ ದೇಸಾಯಿ ಬೇರೆ 4 ಜನ MLAಗಳು ಬಂದಿದ್ರಾ? ಹ್ಞೂ ಸರ್, ಲಾಸ್ಟ್ ಮೂಮೆಂಟಲ್ಲಿ ಶಶಿಕಾಂತ್ ಪಾಟೀಲ್ ಅವರು ಡಿಸಿಷನ್ ಏನಾದ್ರು ಚೇಂಜ್ ಮಾಡಿಬಿಟ್ರಾ ಅಂತ. ನೋ 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 ಶಶಿಕಾಂತ್ ಪಾಟೀಲ್ ಹಾಗೆಲ್ಲ ಮಾಡಲ್ಲ. ನಮ್ಮ ಜೊತೆನೇ ಇರ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರು ಹಾಗೆಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೀವು ಯಾರಾದರೂ ಅವ್ರಿಗೆ ಫೋನ್ ಮಾಡಿದ್ದೀರಾ? ಹ್ಞೂ ಮಾಡಿದ್ದೆ ಸರ್, ಆದರೆ ಅವರು ರಿಸೀವ್ ಮಾಡಲಿಲ್ಲ. ಅದಕ್ಕೆ ನನಗೆ ಡೌಟ್ ಬಂದಿದ್ದು. ಓಕೆ ಓಕೆ, ಸರಿ, ನಾನೊಂದು ಸಲ ಫೋನ್ ಟ್ರೈ ಮಾಡ್ತೀನಿ. ಹಲೋ, ನಮಸ್ಕಾರ ಚಾಬ್ರಿಯಾಜಿ. ನಮಸ್ತೆ. ಹೇಳಿ, ಹೇಗಿದ್ದೀರಾ? ಐ ಆಮ್ ಫೈನ್ ಶಶಿಕಾಂತ್ ಅವರೇ. ನಿನ್ನೆ ರಾತ್ರಿ ನಾನು 5 ಸ್ಟಾರ್ ಹೋಟೆಲಲ್ಲಿ ಪಾರ್ಟಿ ಇತ್ತು. ನಿಮ್ಮ ಕಲೀಗ್ಸ್ ಎಲ್ಲ ಬಂದಿದ್ದರು. ನೀವು ಕಾಣಿಸ್ಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಹೌದಾ? ಸಾರಿ ಸರ್, ನನಗೆ ವಿಷಯನೇ ಗೊತ್ತಾಗಲಿಲ್ಲ. ನಿನ್ನೆ ನಮ್ಮ ಪಾರ್ಟ್ನರ್ ಗುಪ್ತಾ ನಿಮಗೆ ಫೋನ್ ಮಾಡಿದ್ರಂತೆ, ನೀವು ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರು. ಹಾಂ, ಅದು ನನ್ನ ಹತ್ರ 4-5 ಮೊಬೈಲ್ ಫೋನ್ ಇದೆಯಲ್ಲ, ಎಲ್ಲ ಆಫ್ ಮಾಡಿಬಿಟ್ಟು ನನ್ನ ತಮ್ಮನ ರೆಸಾರ್ಟ್ಸ್ ಕೊಟ್ಟೋಗಿದ್ದೆ. ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಸರ್. ಮನಸ್ಸಿಗೆ ಬೇಜಾರಾಯ್ತಾ? ಎನಿ ಫ್ಯಾಮಿಲಿ ಪ್ರಾಬ್ಲಮ್? ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲ ಸರ್, ಆ ಶಿವಕೃಷ್ಣ ದೇಸಾಯಿ ಇದೆ ದೊಡ್ಡ ಪ್ರಾಬ್ಲಮ್ಮು. ನನ್ನ ಕಂಡ್ರೆ ಕೆಂಡ ಕಾರ್ತಾರೆ ಸರ್ ಇತ್ತೀಚೆಗೆ ಅವರು. ಯಾಕೆ? ಏನೋ ಇತ್ತೀಚೆಗೆ ನನ್ನ ತಲೆ ಕಂಡ್ರೇ ಆಗಲ್ಲ ಸರ್ ಅವ್ರಿಗೆ. ಸರ್, ನಿಮ್ಮನ್ನ ಸೀಕ್ರೆಟಾಗಿ ಮೀಟ್ ಮಾಡಿರೋ ವಿಷಯ ಅವ್ರಿಗೆ ಗೊತ್ತಾಗಿದೆಯೋ ಏನೋಪ್ಪ. ನೆನ್ನೆ ಒಬ್ಳು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು ಅವಳು ವಿಚಾರವಾಗಿ ನನ್ನ ಕರೆದು ತರಾಟಕ್ಕೆ ತಗೊಂಡ್ರು ಅಂತೀನಿ. ನಮ್ಮ ತಾಲೂಕಲ್ಲಿ ಐಶ್ವರ್ಯ ಅಂತ ಒಬ್ಳು ಲೇಡಿ ಡೆವಲಪ್ಮೆಂಟ್ ಆಫೀಸರ್ಗೆ ಕೆಲಸ ಮಾಡ್ತಾ ಇದ್ದಾಳೆ. ಅವಳ ಬಗ್ಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬರೋದು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ಕೀಮ್ನ ಅನುದಾನ ಕೊಟ್ಟು ಬಿಡುಗಡೆ ಮಾಡಿ ಅಂತ ಎಷ್ಟು ಸಲಹೆ ಕೊಟ್ಟರು, ಆ ಎಮ್ಮ ಸೀರಿಯಸ್ ಆಗಿ ತಗೋತಾ ಇಲ್ಲ. ಅದಕ್ಕೆ ಆ ಎಮ್ಮನ್ನ ನಾನು ಕರೆಸಿ ಈ ಥರ ಎಲ್ಲ ಮಾಡಬೇಡಮ್ಮ ಅಂತ 4 ಬುದ್ಧಿ ಮಾತು ಹೇಳಿದೆ. ಅಷ್ಟಕ್ಕೆ ಆ ಎಮ್ಮ ಶಿವಕೃಷ್ಣ ದೇಸಾಯಿ ಹತ್ರ ಹೋಗಿ ಹತ್ತು ಕರೆದು ನನ್ನ ಮೇಲೆ ಇಲ್ಲಿಸದ ಕಂಪ್ಲೇಂಟನ್ನು ಕೊಟ್ಟಿದ್ದಾಳಪ್ಪ. ಆ ಶಿವಕೃಷ್ಣ ದೇಸಾಯಿ ಅವರು ಆ ಅಮ್ಮನ ಮಾತು ಕೇಳಿ ನನ್ನ ಕರೆಸಿ ತರಾಟೆಗೆ ತಗೋತಾ ಇದ್ದಾರೆ ಸರ್. ನನ್ನ ಮನಸ್ಸಿಗೂ ಭಾಳ ಬೇಜಾರಾಗೋಯ್ತು ಸರ್. ಅದಕ್ಕೆ ನಾನು ಸ್ವಲ್ಪ ಖಾರವಾಗಿ ಮಾತಾಡ್ಬಿಟ್ಟು ಬಂದ್ಬಿಟ್ಟೆ.
ನಿಮ್ಗೆ ಇಷ್ಟ ಇಲ್ಲದೆ ಹೋದರೆ ಪಾರ್ಟಿಯಿಂದ ತೆಗೆದಾಕ್ಬಿಡಿ ಅಂತ ನೇರವಾಗಿ ಹೇಳ್ಬಿಟ್ಟು ಬಂದ್ಬಿಟ್ಟೆ ಸರ್. ಅಲ್ಲಿಂದ ನೇರವಾಗಿ ನನ್ನ ತಮ್ಮನ ಗೆಸ್ಟ್ ಹೌಸ್ಗೆ ಹೋಗ್ಬಿಟ್ಟೆ ಸರ್. ಅದಕ್ಕೆ ತಮ್ಮ ಪಾರ್ಟ್ನರ್ ಫೋನ್ ಮಾಡಿದಾಗ ನನಗೆ ವಿಷಯನೇ ಗೊತ್ತಾಗಲಿಲ್ಲ ಸರ್. ತುಂಬ ಸಾರಿ ಸರ್. ಓ, ಇಷ್ಟೆಲ್ಲ ಆಯಿತಾ? ಓಕೆ, ಬಟ್ ಪಾರ್ಟಿಯಿಂದ ತೆಗೆದಾಕ್ಬಿಡಿ ಅಂತ ನೀವು ಇಷ್ಟು ಬೇಗ ಹೇಳ್ಬಾರ್ದಾಗಿತ್ತು ಪಾಟೀಲ್ ಅವರೇ. ಸರ್, 15 ವರ್ಷದಿಂದ ನಾನು ಪಾರ್ಟಿಲಿದ್ದೀನಿ. 2 ಸಲ MLA ಆಗಿ ಗೆದ್ದು ಬಂದಿದ್ದೀನಿ. ನನ್ನ ಮೇಲೆ ನಂಬಿಕೆ ಬೇಡವಾ ಸರ್? ಯಾರೋ ಒಬ್ಳು ಹೆಂಗಸು ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಪಾರ್ಟಿ MLAಗಳ ಮೇಲೆ ಡೌಟ್ ಪಡೋದ ಸರ್ ವಯ್ಯ? ನೀವೇ ಹೇಳಿ, ನ್ಯಾಯನಾ ಇದು? ಯಾ ಶಶಿಕಾಂತ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಬಟ್ ನೀವು ಸ್ವಲ್ಪ ಪೇಷನ್ಸ್ ತೊಗೋಬೇಕಿತ್ತು. ನಾನು ಇದನ್ನು ಸ್ವಲ್ಪ ಸ್ಲೋ ಆಗಿ ರಿವೀಲ್ ಮಾಡೋಣ ಅಂತಿದ್ದೆ. ಯಾಕೆ ಅಂತ ಕಾರಣನೂ ನಿಮ್ಗೆ ಹೇಳಿದ್ದೆ ಅಲ್ವಾ? ಹೌದು ಸರ್, ಆದರೆ ನನ್ನ ಪರಿಸ್ಥಿತಿನೂ ನಾನು ನಿಮ್ಗೆ ಹೇಳಿದೆ ಅಲ್ವಾ? ಓಕೆ, ಈಗೇನು ಮಾಡೋಕ್ಕಾಗಲ್ಲ, ಆಗಿದ್ದಾಗೋಯ್ತು. ಸ್ವಲ್ಪ ದಿನ ನೀವು ನ್ಯೂಟ್ರಲ್ ಆಗಿದ್ದು ಬಿಡಿ. ನೀವೇ ಪಾರ್ಟಿಯಿಂದ ತೆಗೆದುಹಾಕಿ ಅಂತ ಪ್ರೆಷರ್ ಹಾಕಬೇಡಿ. ಅದು ನಮ್ಮ ಮುಂದಿನ ಸ್ಟ್ರಾಟಜಿಗೆಲ್ಲ ತೊಂದರೆ ಆಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ ಸರ್, ನೀವು ಹೇಳಿದಾಗೆ ನಾನು ನ್ಯೂಟ್ರಲ್ ಆಗೇ ಹೇಳ್ತೀನಿ ಸರ್. ಆಯ್ತು ಸರ್, ನಮಸ್ಕಾರ ಸರ್. ಓಕೆ. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ? ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ? ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ. ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ